ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಕಬೇಡಿ. ನನ್ನ ಮಗನಲ್ಲೇ ಇವ್ರು ಎಷ್ಟು ಬಿಟ್ರಲ್ಲ ಬರೀ ಏನಕ್ಕೆ ಇಟ್ಟಿದ್ವು ಒನ್ ಜಾಯಿಂಟ್ ಅಂತ ನೀವು ಅದನ್ನ ಹೇಳಲೇ ಇಲ್ಲ ನನಗೆ. ಜೀವನದಲ್ಲಿ ಏನಿದೆ ಶಂಟ, ನಡಿಯಲ್ಲಿ ಗಂಟ. ವೆರಿ ಗುಡ್ ಅಷ್ಟೇ. ಸರ್ ಎಲ್ಲ ಲೈನಾಗಿ ಬಂದು ನೋಡ್ಕೊಂಡು ಹೋಗಿ ಸರ್. ಅವ್ನು ಓಡಕ್ಕೂ ಆಗಲ್ಲ. ನೋಡಿ ಟಕ 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 ಟಕ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನಗಳ ನಂತರ ವ್ಲಾಗ್ ಬರ್ತಾ ಇದೆ ಅಂತ ನನಗೂ ಗೊತ್ತು. ಯಾಕಂತ ಹೇಳಿದ್ರೆ ಕಾರಣಾಂತರಗಳಿಂದ ನಾನು ಕಾಶ್ಮೀರ್ನಲ್ಲಿ ವ್ಲಾಗ್ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಗೈಸ್, ಅದಕ್ಕೋಸ್ಕರ. ಸೊ ಇರಲಿ, ಅದು ಒಂದು ಬ್ರೇಕ್ ಬೇಕಿತ್ತು, ಬ್ರೇಕ್ ತೊಗೊಂಡಾಯ್ತು. ಇವಾಗ ಬ್ಯಾಕ್ ಟು ಫಾರ್ಮ್ ವಾಪಸ್ ಬಂದಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಮ್ಮ ವಿನಯ್ ಅವರ ಮನೆಯ ಹೌಸ್ ರಿನೋವೇಷನ್ ಮಾಡ್ತಾ ಇದ್ದೀನಿ. ಅವರು ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇಂಟೀರಿಯರ್ ಡಿಸೈನರ್ ಆಗಿಬಿಡ್ತೀನಿ. ಸೊ ಬನ್ನಿ, ಇವತ್ತಿನ ದಿನ ಯಾವ ಥರ ಇರುತ್ತೆ, ನಾವೆಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಏನೇನು ಪರ್ಚೇಸ್ ಮಾಡ್ತೀವಿ, ಅವ್ರ ಮನೇನ ಯಾವ ರೀತಿ ರಿನೋವೇಷನ್ ಮಾಡ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸೊ ಈ ವ್ಲಾಗು ಕಂಪ್ಲೀಟ್ಲಿ ಅವ್ರ ಮನೆ ಹೋಮ್ ರಿನೋವೇಷನ್ ಆಗಿರುತ್ತೆ, ಅವ್ರ ಮನೆ ಹೋಮ್ ಟೂರ್ ಆಗಿರುತ್ತೆ. ಬನ್ನಿ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಇವಾಗ ಬೆಳಗ್ಗೆ ಎದ್ದು ಅವ್ರು ನಮ್ಮನ್ನ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ಕಬ್ಬನ್ ಪಾರ್ಕ್ ಕಡೆ ಹೋಗ್ಬಿಟ್ಟು ಬರೋಣ ಬನ್ನಿ. ಓಕೆ ಗೈಸ್, ವಿನಯ್ ಅವ್ರ ಮನೆ ಹತ್ರ ಬಂದು ರೀಚ್ ಆದ್ವಿ. ಆದರೆ ಅಣ್ಣನೇ ಇಲ್ಲ, ಅಣ್ಣ ಎಲ್ಲ ಹೋಗಿದ್ದಾರೆ ಆಚೆ, ಮೋಸ್ಟ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿರ್ತಾರೆ. ಸೊ ಇವಾಗ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ಬರಲಿ ಬನ್ನಿ. ನೋಡಿ ಗೈಸ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇರೋದು. ಹಾಂ, ಹ್ಯಾಪಿ ಶಿವರಾತ್ರಿ. ಹಾಂ, ಮನೆ ಮೇಲೆ ಕ್ಯಾಮ್ರಾ ನೋಡಿ. ಇದೇ ಮನೆ ವಿನಯ್ ಅಣ್ಣ ಅವ್ರದ್ದು ಹೊಸ ಮನೆ. ಆಯಿತು, ಹೊಸ ಮನೇನೇ ಇಲ್ಲ. ಯಾರಿಗೂ ಸಿಂಗಲ್ ಪೇಮೆಂಟ್, ನೋ EMIs. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವಾಗ ಇದೇ ಮನೆನ ನಾವು ರಿನೋವೇಟ್ ಮಾಡೋಕ್ಕೆ ಹೊರಟಿರೋದು. ನೋಡಿ ಈ ಥರ ಇದೆ. ಈ ಜಾಗ ಯಾವ ಥರ ಆಗುತ್ತೆ ನನ್ನ ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಸ್ಕ್ರೀನ್ಗಳಾಗಿರ್ಬೋದು. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಸ್ವಲ್ಪ ಐಟಮ್ಸ್ಗಳನ್ನ ತಂದಿದ್ದೀವಿ, ಇನ್ನು ಮಿಕ್ಕಿದ ಐಟಮ್ಸ್ಗಳನ್ನ ತರಬೇಕು. ಸೊ ಅದಕ್ಕೆ ಇವಾಗ ಹೋಗ್ತಾ ಇರೋದು ಐಟಮ್ಸ್ಗಳನ್ನ ತರೋಕ್ಕೆ. ಎಲ್ಲ ಕಡೆ ಸೋರ್ಸ್ ಮಾಡಿ ಶಾಪಿಂಗ್ ಮಾಡಿ ಇವ್ರ ಮನೆ ರಿನೋವೇಷನ್ ಮಾಡ್ತಾಯಿದ್ದೀವಿ. ಇನ್ನೊಂದೇ ಬಾಕಿ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಏನು ಹೇಳಿ? ಕಮೆಂಟ್ ಸೆಕ್ಷನ್ ಎಲ್ಲ ಕೇಳ್ತಾರೆ, ಕೇಳಿ ಬಿಡಿ ಬ್ರೋ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಕಬೇಡಿ. ಅಷ್ಟು ಭಯ ಇರಲಿ. ನನ್ನ ಮಗನಲ್ಲೇ ಇವ್ರು ಎಷ್ಟು ಬಿಟ್ರಲ್ಲ. ನೆಕ್ಸ್ಟ್ ಇಂದ ಎಲ್ಲಾದ್ರೂ ಮಾಡಿ ಕಾಣಿಸಿದ್ರೆ, ವಿಡಿಯೋ ಕಾಣಿಸಿದ್ರೆ ಏನು ಮಾಡಬೇಡಿ. ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋವಂದ್ಬಿಡ್ತಿದ್ದೆಲ್ಲ. ಓಕೆ, ಇವಾಗ ಬಂದಿರೋ ಐಟಮ್ಸ್ಗಳನ್ನ ಸ್ವಲ್ಪ ಅನ್ಪ್ಯಾಕ್ ಮಾಡಿ ನೋಡೋಣ ಬನ್ನಿ. ಆಲ್ರೆಡಿ ಆರ್ಡರ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಗೈಸ್, ಅಮೆಝಾನು ಅಲ್ಲಿ ಇಲ್ಲಿ. ಆ್ಯಂಡ್ ಇವರ ಬೆಡ್ರೂಮ್ ಗೈಸ್. ಈ ಬೆಡ್ರೂಮ್ ಯಾವ ಥರ ರಿನೋವೇಷನ್ ಆಗುತ್ತೆ ಅನ್ನೋದನ್ನ ತೋರಿಸೋಣ ಬನ್ನಿ. ಸೊ ಈ ಸಿಸ್ಟಮ್ ಎಲ್ಲ ಎತ್ಬಿಡೋಣ, ಎತ್ಬಿಟ್ಟು ಬೇರೆ ಕಡೆ ಹಾಕಿ ಇದೆಲ್ಲ ರಿನೋವೇಷನ್ ಮಾಡಬೇಕು. ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ದಿವಸ ಎಕ್ಸಿಕ್ಯೂಷನ್ ಆಗಿ ಈ ಒಂದು ವ್ಲಾಗಲ್ಲಿ ಎಕ್ಸಿಕ್ಯೂಷನ್ ಆದಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನು ಈ ವ್ಲಾಗಲ್ಲೇ ತೋರಿಸ್ತೀನಿ ಬನ್ನಿ. ಅಣ್ಣ ನೋಡಿ ಏನು ನಾನೇ ಕೊಟ್ಟಿದ್ದು. ಚೆನ್ನಾಗಿಲ್ಲ. ಕಿಚನ್ನು ಅಷ್ಟೇ ಈ ಥರ ಇದೆ. ಇದನ್ನೆಲ್ಲ ಕ್ಲಿಯರ್ ಮಾಡಿ, ಇದನ್ನೆಲ್ಲ ಸಿಲಿಂಡ್ರ್ ಕೆಳಗಡೆ ಕಳಿಸಿ ಇದನ್ನೆಲ್ಲ ಕ್ಲಿಯರ್ ಮಾಡಿ ರೆಡಿ ಮಾಡಬೇಕಷ್ಟೇ. ಬಾಕಿ ಕಿಚನೆಲ್ಲ ಆಲ್ರೆಡಿ ಸೆಟ್ ಮಾಡಿದ್ದಾರೆ, ಇನ್ನೇನಿಲ್ಲ ಜಾಸ್ತಿ ಸೆಟ್ ಮಾಡೋವಂಥದ್ದು.
ಆಲ್ಮೋಸ್ಟ್ ಎಲ್ಲ ಹೋಗಿ ಐಕ್ಯದಲ್ಲಿ ಶಾಪಿಂಗ್ ಎಲ್ಲ ಮಾಡ್ಬಿಟ್ಟು ಬಂದುಬಿಟ್ವಿ ಗೈಸ್. ನಾನು ವ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡೆ, ಆಮೇಲೆ ಮತ್ತೆ ಯಾಕೆ ಮಾಡಬಾರ್ದು, ಚೆನ್ನಾಗೈತಲ್ಲ ಇದು ಅಂತೇಳಿ ಮತ್ತೆ ಶುರು ಮಾಡಿರೋದು. ಸಚಿನ್ ಅವ್ರ ರೂಮ್ ಕೂಡ ಆಲ್ಮೋಸ್ಟ್ ಸ್ಕ್ರೀನ್ಗಳು ಹಾಕಿದ್ದೀನಿ, ಅದನ್ನೆಲ್ಲ ರೀಪ್ಲೇಸ್ಮೆಂಟ್ ಮಾಡಿ ಇನ್ನೂ ಸ್ವಲ್ಪ ಅವು ಇವು ಸಣ್ಣ ಪುಟ್ಟ ಮಾಡಬೇಕಷ್ಟೇ. ಏನಣ್ಣ ನೋಡಿ ಹೆಂಗೆ ಮಾಡ್ತೀನಿ, ನೀನು ಮದುವೆ ಮಾಡಿಸ್ಬಿಡು ಅವ್ರಿಗೆ. ಮೊದಲನೇ ಸ್ಟೆಪ್ಪು ಸ್ಕ್ರೀನ್ ಫಿಟ್ಟಿಂಗು. ಸೊ ಇಲ್ಲಿ ಫ್ಲಿಕರ್ ಬೇರೆ ಆಗ್ತಾಯಿದೆ, ಆ ಕಡೆಯಿಂದ ಲೈಟ್ ಬರ್ತಾಯಿದೆ, ಅದಕ್ಕೋಸ್ಕರ ಸ್ಕ್ರೀನ್ ಫಿಟ್ಟಿಂಗು, ಸ್ಕ್ರೀನ್ ಕಟ್ ಮಾಡಿಸ್ಬೇಕು ಗೈಸ್. ಆಲ್ಮೋಸ್ಟ್ ಎಲ್ಲ ತೊಗೊಂಬಂದಿದ್ವಿ, ಸ್ಕ್ರೀನ್ನ ಕೆಳಗಡೆ ಕಟ್ ಮಾಡಿಸಿದ್ರೆ ಆ ಲೆಂತಿಗೆ ಸರಿ ಹೋಗುತ್ತೆ. ಗೈಸ್ ನಾವು ಮಾಡಿದ ಮೊದಲನೇ ಕೆಲಸನೇ ಬಂದು ಸ್ಕ್ರೀನ್ನ ಫಿಟ್ಟಿಂಗಿಗೆ ಕೊಟ್ಟಿದ್ದು, ಯಾಕಂದರೆ ಸೈಜ್ ದೊಡ್ಡ ಆಯ್ತಲ್ಲ, ಅದಕ್ಕೋಸ್ಕರ ಸ್ಕ್ರೀನ್ನ ಫಿಟ್ಟಿಂಗಿಗೆ ಕೊಟ್ಟು ಈಗ ಹೋಗ್ತಾ ಇದ್ದೀವಿ. ಇವಾಗ ಅಣ್ಣ ನಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಾನು ಹೇಳ್ತೀನಿ ಹಾಂ ಹೇಳಿ ರೆಕಾರ್ಡ್ ಓದ್ತದೆ ಮಾತಾಡ್ತಾವ್ರೆ. ನಿಮ್ಮದು ಡಿವೈಸ್ ನನಗೆ ಗೊತ್ತಿಲ್ಲ. ಆಯ್ತು ಹೇಳಿ ಗೈಸ್, ನನ್ನ ಕಾಶ್ಮೀರ್ ಕರ್ಕೊಂಡೋಗಿ ಯಾವ್ಯಾವ ಥರ ಬೀಳ್ಸಿದ್ದಾರೆ, ನಾನು ಯಾವ್ಯಾವ ಥರ ಬಿದ್ದಿದ್ದೀನಿ ಅದನ್ನು ನನ್ನ ವ್ಲಾಗಲ್ಲಿ ನೋಡಿರ್ತೀರಾ. ನನ್ನನ್ನು ಗುಲ್ಮರ್ಗ ಕರ್ಕೊಂಡೋಗಿ ಸಖತ್ ಈಸಿ, ನೀವು ಇನ್ಲೈನ್ ಸ್ಕೇಟ್ ಮಾಡ್ಬಿಡ್ತೀರಾ ಅಂದರೆ ನೀರು ಕುಡ್ದಂಗೆ ಅಂತೆಲ್ಲ ಹೇಳ್ಬಿಟ್ಟು ಕರ್ಕೊಂಡೋಗಿ ಅದು ಹೆಂಗೆ ಬಿದ್ದಿದ್ದೀನಿ ನನಗೆ ಗೊತ್ತು. ಇವಾಗಲೂ ಮುಟ್ಕೊಂಡ್ರೆ ನೋವ್ತಾ ಇದೆ. ಆಯಿತು, ಆಮೇಲೆ ಆ ಪಾರ್ಟಿ ಬಿದ್ದಿದ್ದೀನಿ. ಇವತ್ತು ಅದು ಎಲ್ಲ ರಿವೆಂಜ್ನ ನಾನು ತೀರಿಸ್ಕೊತೀನಿ, ನೀವು ನೋಡ್ತೀರಾ, ಸಿಕ್ಕಾಬಡೆ ಫನ್ನಾಗಿರುತ್ತೆ. ಇವತ್ತು ಅಣ್ಣ ಸ್ನೋಬೋರ್ಡ್ನ ಫುಲ್ಲು ಜಿಂಚಾಕಾಗಿ ಮಾಡ್ತಾ ಇದ್ರಲ್ಲ, ಇವತ್ತು ಗೊತ್ತಾಗುತ್ತೆ ಅಣ್ಣನ ಕೆಪಾಸಿಟಿ ಏನು, ಕೇಪಬಿಲಿಟಿ ಏನು, ಕ್ಯಾಲಿಬರ್ ಏನು ಅಂತ ಹೇಳಿ. ಸೊ ಇವತ್ತು ಸ್ನೋಬೋರ್ಡ್ ಮಾಡಿಸೋಕ್ಕೆ ಅಲ್ಲ ಸ್ಕೇಟ್ ಬೋರ್ಡ್ ಮಾಡಿಸೋದಕ್ಕೆ ಅಂತ ಹೇಳಿ ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೆ ಮಾಡ್ತಾರೆ ಅಂತ ನೀವೇ ನೋಡಿರೋ ಅಂತ. ಅದು ಎಕ್ಸೈಟೆಡ್ ಬಸ್ ಏನೋ ಬಸ್ ಗೊತ್ತಾಗುತ್ತೆ ಬೀಳ್ಸ್ಬೇಕಂತ ಕಾಯ್ತಾ ಇದ್ದೀರಾ. ಮೊದಲೇ ಕಿಬ್ರಿ ನಾವು ಅಲ್ಲಿ ಬಿದ್ದಿರೋದು. ಇವತ್ತೆಲ್ಲ ನೋವು ಬರುತ್ತೆ. ಆಡಿಸ್ಕೊಟ್ಟಿಲ್ಲ, ಹೆಲ್ಮೆಟ್ ಕೊಟ್ಟಿಲ್ಲ, ಏನು ಇಲ್ಲ. ಅವೆಲ್ಲ ಬೇಡ ಬ್ರೋ ಸ್ಕೇಟ್ ಬೋರ್ಡ್ಗೆ. ಹೌದೌದು, ನೀವು ಬ್ಯಾಲೆನ್ಸ್ ಎಲ್ಲ ಮಾಡ್ತೀನಿ, ಪ್ರೋ ಅಲ್ಲ ಅವೆಲ್ಲ, ಬರೀ ಬ್ರೋಗಳಿಗೆ, ನನ್ನಂತವ್ರಿಗೆ ಮಾತ್ರ. ಪ್ರೋ ಬೇಡ ಗೈಸ್. ಇವತ್ತು ಫುಲ್ ಫನ್ ಇರುತ್ತೆ. ಹೋಗೋಣ ಕಬ್ಬನ್ ಪಾರ್ಕ್ಗೆ, ನಮ್ಮ ಮಟ್ಟಿಗೆ ಕರ್ಕೊಂಡು ಹೋಗೋಣ. ಬ್ರೋ ನಿಜ ಹೇಳ್ತೇನೆ, ನನ್ನ ಮಾತು ಕೇಳಿ. ಸ್ಕೇಟ್ ಬೋರ್ಡ್ ಬೇಡ, ಸ್ನೋ ಬೋರ್ಡ್ ಹೆಂಗೇನೋ ಮಾಡ್ತೀರಾ, ಇನ್ಲೈನ್ ಕಲೀರಿ. ಯಾವುದೇ ಕಾರಣಕ್ಕೂ ಇಲ್ಲ. ಇದಕ್ಕಿಂತ ಇನ್ನೇನು, ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾನೆ, ಕೇಳಲ್ಲ. ನಿಮ್ಗೆ ಅನಿಸ್ತಾ ಇದೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದೆ. ಸೀರಿಯಸ್ ಆಗಿ ನೀವು ಸ್ಕೇಟ್ ಬೋರ್ಡ್ ಕಲ್ತ್ರೆ ನೀವು ನಡ್ಕೊಂಡು ಹೋಗ್ಬೇಕು, ಅಲ್ಲಿಂದ ಮೇಲಿಂದ ಬರಬೇಕು, ಬರೀ ಅಷ್ಟೇ. ಆಮೇಲೆ ಬರೀ ಟ್ರಿಕ್ಸ್ ಮಾಡ್ಬೋದು ಅಷ್ಟೇ. ನೀವು ಲಾಂಗ್ ಡಿಸ್ಟೆನ್ಸ್ ಹೋಗಕ್ಕಾಗಲ್ಲ ಸ್ಕೇಟ್ ಬೋರ್ಡ್ ಅಲ್ಲಿ. ಥಿಂಕ್ ಅಬೌಟ್ ಫ್ಯೂಚರ್. ಇನ್ಲೈನ್ ಕಲ್ತ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ಬೋದು. ಈ ತರ ಹೇಳೋ ಮತ್ ಕೇಳಿ, ಅಲ್ಲೂ ಕೇಳಿಲ್ಲ. ಸರಿ, ಫಸ್ಟ್ ಇದನ್ನ ಟ್ರೈ ಮಾಡಿ ಬ್ರೋ, ನೀವು ಕಲ್ತ್ಕೊಂಡ್ಲಿ ಬ್ರೋ. ನೀವು ನನ್ನ ಮಾತು ಕೇಳಿ ಬ್ರೋ, ಜೀವನದಲ್ಲಿ ಉದ್ದಾರ ಆಗ್ತೀರಾ. ನಾನು ಹಾಳಾಗಕ್ಕೆ ಅಂತ ಯಾರಿಗೂ ಹೇಳಲ್ಲ. ಹೌದೌದು. ನೀವು ಸುಮ್ಮನೆ ಇನ್ಲೈನ್ ಕಲೀರಿ, ಅಪ್ಪ ಕಲ್ತ್ಕೊಂಡ್ಲಿ ಸ್ಕೇಟ್ ಬೋರ್ಡ್. ಬ್ರೋ ಸ್ಕೇಟ್ ಬೋರ್ಡ್ ಹೆಂಗ್ ಗೊತ್ತಾ, ಅಪ್ಪಲೆಲ್ಲ ಅವ್ರು ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡೋಗಿ ಬೋರ್ಡ್ನ ಕೈಲಿ ಇಟ್ಕೊಂಡು ಆಮೇಲೆ ಅಲ್ಲಿಂದ ಜಿಗಿ ಅಂತ ಬರಬೇಕು. ನಾವು ಹಂಗಲ್ಲ, ರಾಜರ ತರ ಎಲ್ಲ ಅಂದ್ರೆ ಅಲ್ಲಿ ನುಗ್ತಾ ಇರ್ಬೋದು, ಹೋಗ್ತಾ ಇರ್ಬೋದು. ಓ ಈಸಿಯಾಗಿ. ಎಷ್ಟು ದಿನ ಪ್ರೋ ಆಗಕ್ಕೆ? ಬ್ರೋ ಪ್ರೋ ಆಗಕ್ಕೆ ಅದು ನಿಮ್ಮ ಮೇಲೆ ಡಿಪೆಂಡ್ ಬ್ರೋ. ಇದು ಕರೆಕ್ಟಾಗಿ ಮಾಡಿದ್ರೆ ಇವತ್ತು ನಿಂತ್ಕೊಳೋದು ಕಲಿತೀರಾ ಬ್ರೋ. ಹೌದಾ? ನಿಂತ್ಕೊಳೋದೇನು, ಆಂಗಲ್ ಅಲ್ಲಿ ನಿಂತ್ಕೊಂಡ್ರೆ ಆಗುತ್ತೆ. ಸರಿ ಆಯ್ತು, ನೋಡೋಣ, ನಂಗೆ ಟ್ರೈ ಮಾಡಿ. ಸುಮ್ಮನೆ ಹೇಳಪ್ಪ, ಹೇಳ್ಕೊಡು. ಇಲ್ಲ ಆಕ್ಚುಲಿ ನಿಂತ್ಕೊಳ್ಳೋದು ಇವತ್ತು ಒಂದಿನಲ್ಲಿ ಕಲಿಬೋದು ಬ್ರೋ. ಸ್ಕೇಟ್ ಇನ್ಲೈನ್ ಸ್ಕೇಟ್ಸ್ ಅಲ್ಲಿ ಬೀಳ್ದಂಗೆನೆ ನಿಂತ್ಕೊಳೋದಕ್ಕೆ ಮತ್ತೆ ನಿಧಾನ ಕೈ ಪುಟ್ ಹೆಜ್ಜೆ ಇಡೋದು. ಗೈಸ್, ಅಂತೂ ಇಂತೂ ಫೈನಲಿ ಬಂದು ಲೊಕೇಶನ್ ರೀಚ್ ಆದ್ವಿ. ವಿಧಾನಸೌಧದೊಳಗಡೆ ಅಣ್ಣ ಪಾರ್ಕಿಂಗ್ ಮಾಡಿಸಿದ್ದಾರೆ. ಪಾರ್ಕಿಂಗ್ ಮಾಡಿಸಿ ಇವಾಗ ರೋಡ್ ದಾಟ್ಕೊಂಡು ನಾವು ಕಬ್ಬನ್ ಪಾರ್ಕ್ ಕಡೆ ಹೋಗ್ತಾ ಇದ್ವಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಗೈಸ್, ನನ್ನ ಲೈಫಲ್ಲಿ ಇವತ್ತಿನವರೆಗೂ ನಾನು ಕಬ್ಬನ್ ಪಾರ್ಕ್ಗೆ ಬಂದಿಲ್ಲ. ಯಾರಾದ್ರೂ ಕೇಳಿದ್ರೆ ನಕ್ಬಿಡ್ತಾರೆ. ಕಬ್ಬನ್ ಪಾರ್ಕಿಗೆ ಬರದೆ ಇವಾಗ ಫಸ್ಟ್ ಟೈಮ್ ಕಬ್ಬನ್ ಪಾರ್ಕ್ ಕಡೆ ಬರ್ತಾ ಇದ್ದೀವಿ. ಸೊ ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ನಾನು ಬೇರೆ ಫುಲ್ಲು ವೈಟ್ ಆ್ಯಂಡ್ ವೈಟಲ್ಲಿ ಬಂದಿದ್ದೀನಿ. ಯಾವ್ಯಾವ ರೇಂಜಿಗೆ ಬೀಳ್ತೀನಿ, ಏನೇನು ಮಾಡ್ತೀನಿ, ಇಲ್ಲಿ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದ್ದಲ್ಲಪ್ಪ. ನೋಡಿ ಗೈಸ್, ಫ್ರೂಟ್ಸು 1 ಜಾಯಿಂಟು ಹೇಳು. ಹೆಸರೇ ಮಾತ್ರ ಯೂನಿಕ್ 1 ಜಾಯಿಂಟ್. ಬರೀ ಏನಕ್ಕೆ ಇಟ್ಟಿದ್ದು 1 ಜಾಯಿಂಟ್ ಅಂತ ನೀವು ಅದನ್ನ ಹೇಳಲೇ ಇಲ್ಲ ನನಗೆ. ಇವರಿಬ್ರು ಚೆನ್ನಾಗಿದೆ ಕಾಂಬಿನೇಷನ್. ಏನಕ್ಕೆ ಬ್ರೋ? ಬ್ರೋ ಆಕ್ಚುಲಿ ನನಗೆ ಫಸ್ಟು ಜೈನಗರದ ಕೂಲ್ ಜಾಯಿಂಟ್ ಇದು ಗೊತ್ತಾ, ಅದೇ ನಮ್ಮ ಅಡ್ಡ. ಫ್ರೆಂಡ್ಸ್ನ ಕೇಳಿದ್ರೆ ನನ್ನ ಫ್ರೆಂಡು ಹೊಸ 1 ಜಾಯಿಂಟ್ ಅಂದ್ರೆ ಹೆಂಗಿರುತ್ತೆ ಅಂತ ಅಂದ. ಫಸ್ಟ್ ಟೈಮ್ ನನ್ನ ಜೊತೆಗಿದ್ದ ಫ್ರೆಂಡ್ಸ್ ಎಲ್ಲ ನಾನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗಳು ಆಯ್ತು ಅನ್ಸುತ್ತೆ. ನನ್ನ ಫ್ರೆಂಡ್ಸ್ ಬೇರೆ ಏನೋ ಒಂದು ಸ್ವಲ್ಪ ಕ್ಯಾಚಿ ಆಗಿದೆ ಮಗ, ಇಡು ಚೆನ್ನಾಗೈತೆ 1 ಜಾಯಿಂಟ್ ಅಂತ ಹೇಳಿ ಇಟ್ರು. ಇಟ್ಟಿದ್ಮೇಲೆ ಗೊತ್ತಾಯ್ತು ನನ್ಗೆ ಇದಕ್ಕೆ ಅರ್ಥ ಬರಿಬೇಕು ಅಂತ ಹೇಳಿ. ಅಂದ್ರೆ ಒಂದೇನಾದ್ರು ಹೆಸರಿದ್ರೆ ಅವಾಗ ನಾನು ಅದಕ್ಕೆ ಅರ್ಥ ಬರ್ದಿದ್ದು. ಆ್ಯಂಡ್ ಇವ್ರು ನನ್ನನ್ನು ಇದನ್ನ ಮಾಡು ಅಂತ ಹೇಳ್ತವ್ರೆ. ಏನು ಅನ್ಸಲ್ವೇನ್ರಿ ರೀ? ನೋಡ್ರಿ ವೇವ್ ಬೋರ್ಡ್ ಎಷ್ಟು ಚೆನ್ನಾಗಿ ಮಾಡ್ತಾವ್ರೆ. ಜೀವನದ ಒಂದು ಇಷ್ಟವಾದ ನೆನಪಿನ ತಯಾರಿ ಅಂತ. ಜೀವನದ ಒಂದು ಇಷ್ಟವಾದ ನೆನಪಿನ ತಯಾರಿ. ಹಿಂಗೆ ಜಾಯಿಂಟ್ ನೋಡಿ ನಮ್ಮ ಗುರುಗಳು
ಅರೆ ಫಸ್ಟ್ ಗುರು ಅಲ್ಲ, ಥರ್ಡ್ ಗುರು. ಥರ್ಡ್ ಗುರು ಅಂತ ಹೇಳಿ. ಯಾರು ರಾಕೇಶ್ ಅವ್ರಿಗೆ ಹೇಳ್ತಾ ಇದ್ದೀರಾ ಈ ಮಾತನ್ನ? ಈಸ್ ಮೈ ಥರ್ಡ್ ಗುರು. ಹಾಯ್ ಬ್ರೋ. ದೇವರೇ ರೆಕಾರ್ಡ್ ಆಗ್ತದೆ. ನಾನು ವಾಚು ಚೆನ್ನಾಗೈತೆ ಅಷ್ಟೇ ಬಾಚ್ಕೊಳ್ಳೋದು. ನಂದೆಲ್ಲ ಇವಂದೆಲ್ಲ ನಂದು. ಹೌದಾ? ದಯವಿಟ್ಟು ಒಂದ್ಸರಿ ಕೇಳ್ಬೇಡ, ನನ್ನ ಕೈ ಚೆನ್ನಾಗಿ ಕಾಣಿಸ್ತದೆ ನೋಡು. ಹ್ಞೂ ಮಸಾಲೋ ಚೆನ್ನಾಗೈತಲ್ಲ. ಸೊ ನಮ್ಮ ಗ್ಯಾಂಗಲ್ಲೆಲ್ಲ ಪ್ರೋ ಆಗಿ ಸ್ಕೇಟ್ ಮಾಡೋ ಅಂತ ಸ್ಕೇಟ್ ಮಾಡೋ ಅಂತ ಹುಡುಗಿ. ಸೊ ಇವ್ರು ಇವಾಗ ನನಗೆ ಹೇಳಿ ಟ್ರೈನ್ ಮಾಡ್ತಾ ಇರೋದು. ಇನ್ನೊಬ್ರು ನಮ್ಮ ಗುರುಗಳು ಮಧ್ಯಾಹ್ನದ ಮೇಲೆ ಬರ್ತಾರೆ. ಸೊ ಅವ್ರು ಫಸ್ಟು, ಇವ್ರು ಸೆಕೆಂಡು, ಥರ್ಡು. ಹೇಳಿ ಬ್ರೋ, ಜೀವನದಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಅಲ್ಲ, ಥರ್ಡ್ ಇಂಪಾರ್ಟೆಂಟ್ ಅಂತ. ಗೈಸ್ ನೋಡಿ ಇಲ್ಲಿ ಅಣ್ಣ ರೆಡಿ ಆಗ್ತಾವ್ರೆ. ಇಲ್ಲೊಬ್ರು ಅಣ್ಣ ನೋಡಿ. ಹಾಂ, ಅದಕ್ಕೆ ಮಾಡಿ ಮೇಲೆ ಮಾಡೋದಲ್ಲ, ಮಾಡಿ ಮೇಲೆ ಮಾಡೋದು ಬೇರೆ, ಮಾಡಿ ಕೆಳಗಡೆ ಮಾಡೋದು ಬೇರೆ. ಅತ್ತು ಏನು ಭಯ ಬೀಳ್ತಾ ಇದೆಯಾ? ಜೀವನದಲ್ಲಿ ಏನಿದೆ ಶಂಟ, ನಡಿಯಲ್ಲಿ ಗಂಟ. ನಮ್ಮನ್ನು ಕರ್ಕೊಬಂದು ಅಯ್ಯೋ ಅನಿಸ್ತವ್ರ ಗೈಸ್ ಇವರು. ಟುವರ್ಡ್ಸ್ ಶೋಲ್ಡರ್ ಫ್ರಂಟ್. ಗೈಸ್ ಇವಾಗ ತಮಾಷೆ ಏನು ಅಂದರೆ ಇನ್ಲೈನ್ ಸ್ಕೇಟ್ ಮಾಡಿಸ್ತೀನಿ, ನಂದೇ ಕೊಡ್ತೀನಿ ಮಾಡಿ. ಏನು ಹಿಂದೆ ಆಸ್ತಿ ಕೊಟ್ಟಂಗೆ ಹೇಳ್ತಾವ್ರೆ. ಫ್ರೆಂಡ್ಗೋಸ್ಕರ ಪ್ರಾಣ ಕೊಡ್ತಾರೆ ಅಂತ ಲೈನ್ಸ್ಗಳು ಓದಿದ್ರಿ. ಅರ್ಧ ಗಂಟೆಯಿಂದ ಪ್ರಾಣನ ನೀನ್ ನಾನು ಬಂದಿದ್ದ ಜೊತೆಗೆ ನಿನ್ ಜೊತೆಗೆ ಬಂದಿದ್ದು ನಾವು. ಕವರ್ ಆಯ್ತು ನಿಮ್ಮ ಜೊತೆ ಬಂದಿದ್ದು, ಇವ್ರು ಎತ್ಕೊಂಡೆಲ್ಲ ನಾವೇ ಕಲ್ತ್ಬಿಟ್ವಿ ಅದನ್ನ. ಸ್ವಲ್ಪ ಇದ್ದು ಚುರ್ಮುರಿ ಅಂಗಡಿ ಹಾಕ್ಬಿಟ್ರಿ ನಾನಿಲ್ಲಿ. ಅಲ್ಲ ಅದನ್ನ ಹತ್ತಕ್ಕೆ ಭಯ ಪಡ್ತಿದ್ವಿ, ಆ ಕಡೆ ಈ ಕಡೆ ನೋಡ್ಬಿಟ್ಟು ನಾವೇ ಅಲ್ಲಿವರೆಗೂ ಹೋಯ್ತಾ ಇದ್ವಿ. ಎಲ್ಲ ಮಾಡ್ತಾವ್ರೆ ನೋಡಿದ್ರೆ ಅಜ್ಜಿ ಬಾಯ್ತಾ ಇತ್ತು ನಂಗಿಲ್ಲಿ. ಆ್ಯಕ್ಚುಲಿ ಒಳಗಡೆಯಿಂದ ಹಾಕ್ಬೇಕು, ಬಟ್ ಜನ ಬೀಳಲಿ, ಬಿದ್ದು ಹಾಳಾಗ್ಲಿ, ಹೋಗ್ಲಿ ಅಂತ ಇದನ್ನೇ ಜನಕ್ಕೆ ಅದೇ ಒಳ್ಳೇದು ಹೇಳ್ಕೊಟ್ರು ಹಿಂಗೆ. ಶಿವರಾತ್ರಿ ಹಬ್ಬ ಇವತ್ತು ಏನ್ ಮಾಡಿಸ್ತಿದ್ದಾರೆ ನಮ್ಮ ಕೈಯಲ್ಲಿ? ಶಿವನ ಹತ್ರ ಕಳಿಸ್ತಾವ್ರೆ. ಇನ್ನು ದೇವಸ್ಥಾನಕ್ಕೆ ಹೋಗಿಲ್ಲ ನಾವು. ಡೈರೆಕ್ಟ್ ಶಿವನ ಹತ್ರಕ್ಕೆನಾ? ಅಲ್ಲೇ ಹೋಗಿ ಮಿಸ್ ಮಾಡ್ಕೊಂಬ ಅಂತ ಹೇಳ್ಬಿಟ್ಟು ಬಾ ಅಂತ. ಗೈಸ್ ಇವಾಗ ಒಂದು ಸ್ಟಂಟ್ ಮಾಡ್ತಾರೆ ಇವಾಗ. ಬ್ರೋ ನಿಮ್ಮ ಹೆಸರು ಹೇಳ್ಬಿಡಿ, ಹಾಕ್ಬಿಡ್ತೀನಿ. ಅರ್ವರ್. ಓಕೆ. ಇಂದು ತಾಯಿ ಗುಣ. ಅಣ್ಣ ನೋಡಿ ಹೆಂಗ್ ರೆಡಿ ಮಾಡ್ತವ್ರೆ ತೀರ್ಥಯಾತ್ರೆ ಕಳಿಸೋದಕ್ಕೆ. ಗಾಡು ಅದು ನೀಟಿಗೆ ಏನಕ್ಕೆ ಹಂಗೆ ಮಾಡ್ಕೊಂತ ಇದ್ದೀರಾ? ನಾನು ಮಾಡಿದ್ದೀನಿ, ಅದು ಹಂಗೆ ನೀವು ಕೇಳಿದ್ಮೇಲೆ ಹಂಗೆ ಆಗಿರೋದು ಅದು. ಇಂಥ ಸವಾಸ ಎಲ್ಲ ಮಾಡಿಲ್ಲ ಅಂದ್ರೆ ಇಷ್ಟೊತ್ತು ನನ್ನ ಮಕ್ಳಿಗೆ ಶೂ ಹಾಕ್ಬೇಕು. ಏನಮ್ಮ ಮೇಡಮ್ ಏನೋ ಹೇಳ್ತಾ ಇದ್ದಾರೆ ನೋಡಿ. ಮಾತಾಡ್ತೀರಾ? ಅಡುಗೆ ಮಾಡ್ತಿರೋದು ಗೊತ್ತಾಯ್ತಾ? ಕಲ್ಸಕ್ಕಲ್ಲ, ಚಟಾರ್ಸಕ್ಕೆ. ಶಿವರಾತ್ರಿ ದಿವಸ ಶಿವನ ಹತ್ರಕ್ಕೆ ಡೈರೆಕ್ಟು. ನಾವು ಅಮ್ಮಂಗೆ ನಾನು ಒಬ್ಬನೇ ಮಗ. ನಾವೆಲ್ಲ ಏನೇನು 10 ಜನ ಇದೀವಿ. ಶಿವರಾತ್ರಿ ದಿವಸ ನನ್ನ ಮಗ ಚೆನ್ನಾಗಿರ್ಲಿ ಅಂತ ಬೇಡ್ಕೋತಾ ಇರ್ತಾರಲ್ಲಿ. ಇಲ್ಲಿ ನೋಡಿದ್ರೆ ತಲೆ ಕೆಡ್ಸ್ಕೊಂಬಿಡಿ ಆಂಟಿ. ಮಗ ಎಲ್ಲವನು ಆಯ್ತು ಅನ್ಸುತ್ತೆ. ಬ್ರೋ ಇವ್ರ ಮೇಲೆ ನಂಬಿಕೆ ಇಲ್ಲ ನಂಗೆ. ಗುರು ಇವಾಗ ನೀನು ಕಲ್ಸ್ಕೊಡ್ತಾ ಇದ್ದೆ, ರಿವೆಂಜ್ ತಗೊಂತ ಇದೆಯಾ? ರಿವೆಂಜ್ ತಗೋತಾವ್ರೆ ಇವರು, ಕಲ್ಸ್ಕೊಡ್ತಾ ಇಲ್ಲ. ನೋಡ್ದ ಏನ್ ಕಿಸ್ಕೊಂತ ಇರೋದು? ಅಯ್ಯೋ ನಂಗೆ ಇವಾಗ ನೋಡಿ ಕನ್ಫರ್ಮ್ ಆಯ್ತು, ಇಷ್ಟೊಂದು ಡೌಟ್ ಇತ್ತು. ಇವಾಗ ಬೇಡ ಬೇಡ, ನೋ ಥ್ಯಾಂಕ್ಸ್. ದೇವ್ರ ಕಾಲ್ ಕೊಟ್ಟವನೇ ನಡ್ಕೊಂಡು ಹೋಗ್ತೀನಿ. ನನ್ಗೆ ಹೆಂಗಿದೆ ಗೊತ್ತಾ ಮಚ್ಚ, ನೀನು ಕೂತಿರೋದು ಕುರಿನ ಹೊಡಿಯೋಕ್ಕಿಂತ ಮುಂಚೆ ರೆಡಿ ಮಾಡ್ತಾರೆ ಗೊತ್ತಾ? ರೇಂಜಿಗೆ ರೆಡಿ ಮಾಡ್ಕೊಂತವ್ರೆ. ನಮ್ಮ ಹುಡುಗ ಸೇಫಾ ಸರ್? ಲಾಸ್ಟ್ ಟೈಮ್ ಒಂದ್ಸತಿ ಏನಾದ್ರು ಹೇಳಂಗಿದ್ರೆ ಹೇಳ್ಬಿಡಿ ಸರ್. ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಸುಜಿತ್ ಮಾಡುವ ಕೊನೆಯ ನಮನಗಳು. ಇನ್ಮೇಲೆ ನನ್ನ ವಿಡಿಯೋಸ್ ನೋಡಿ. ನೋಡ್ದಾ ಒಂದೇ ಸತಿ ಒಟ್ಬಿಡೋಣ ಅಂತ. ತಕ್ಕಿಟ 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 ತಂದಾನ. ಏನೋ ಮಾಡ್ತಾ ಇದ್ಯಾ? ಬಿಡು ಬಿಡು. ಬೇಕು ಬೇಕು ಅಂತ ನೀನ್ ಕಲ್ತಿದ್ಯಾ ಸ್ಕೇಟ್ ಬೋರ್ಡಿಂಗು? ಅವ್ರೇನು ಹೇಳ್ತಾರೆ, ನೀನೇನು ಹೇಳ್ತೀಯಾ? ಅವರು ಹೇಳ್ತಾರೆ ಸ್ಟಾರ್ಟಿಂಗ್ ಆ ಥರನೇ ಮಾಡೋದು, ಅದು ಬೇಸಿಕ್ಸ್ ಬರ್ಬೇಕು ನಿಮ್ಗೆ. ರಿಯಾಕ್ಷನ್ ಬೇಕಲ್ಲ ಅದಕ್ಕೆ. ಅಷ್ಟೇ ಕಲ್ತ್ಬಿಟ್ಟೆ. ನಡಿಯ ಡೌನ್ ಬಿಟ್ಬಿಟ್ರಿ ಬ್ರೋ.
ಮ್ಯಾಕ್ಸಿಮಮೇ 10 ದಿವಸ ಅದು 3 ತಿಂಗಳ ಸುಜಿತ್ ಅಂತ ಕಳ್ಸ್ಬಿಟ್ರೆ ಮೀಸೆ ಬಡ್ಸ್ಕೊಬಿಡ್ತೀನಿ. ಇದೇ ಮಾತು ರೆಕಾರ್ಡ್ ಮಾಡ್ಕೊಂಡ್ ಮಾಡಿದ್ದೀನಪ್ಪ. ಮೀಸೆ ಬೋಡ್ಸಕ್ಕೋಸ್ಕರ ನಾನು ಕಲಿತೀನಿ. ಅವ್ರು ಹೇಳಿದಾರಂತೆ ಮುಡಿ ಕೊಡ್ತೀನಿ ಅಂತ ತಿರುಪತಿಯಲ್ಲಿ. ಅದಕ್ಕೆ ಅಲ್ವಾ ನೀನೇ ಯಾಕೋ ಇಲ್ದರ್ದೆಲ್ಲ ಹೇಳ್ತೀಯ? ಅಲ್ಲ ಮೀಸೆ ಕೊಡ್ತೀಯಲ್ಲ ನಾವ್ ಹಂಗೆ 3 ತಿಂಗಳು. ಸುಜಿತ್ ಏನಾದ್ರು 3 ತಿಂಗಳು ಕಲ್ತ್ರೆ ಯಾವ ತರ ಕಲ್ತ್ರೆ ಅಂದ್ರೆ ಏನು ಒಲಿಂಪಿಕ್ಸ್ ಹೋಗಿ ಗೋಲ್ಡ್ ಮೆಡಲ್ ತರಬೇಕಾ? ಫಾಸ್ಟ್ ಆಗಿ ಹೋಗಿ ಬ್ರೇಕ್ ಹಾಕದ್ನ 3 ತಿಂಗಳಲ್ಲಿ ಕಲ್ತ್ರೆ ಇವಾಗ ಅರ್ಧ ಮೀಸೆ ಬೋಡಿಸ್ತಾನ. ಹೌದು 2 ದಿನ ಹಂಗೆ ಇರ್ತಾರೆ. ಇಲ್ಲ ಅರ್ಧ ಅರ್ಧನೇ ಬೋಡಿಸ್ಬೇಕು. 2 ದಿನ ಹಂಗೆ ಇರ್ತಾರೆ. ಸೇಮ್ ಕಬ್ಜಾ ತರ. ಹಾ ನೋಡ್ದಾ? ನಿನ್ ಮೀಸೆಗೆ ಇವತ್ತೇ ಹೇಳ್ತೀನಿ ವ್ಯಾಲಿಡ್ ಎಕ್ಸ್ಪೈರಿ ಡೇಟ್ ಬರ್ದಿಕ್ ಬಿಡ್ತೀನಿ. ನಾವು ಗೊತ್ತಲ್ಲ ಒಬ್ರು ಇದೇ ತರ CSK ಅವ್ನಿಗೆ ಹೇಳಿದ್ವಿ ಗುಂಡೋಡ್ಸಿದ್ವಿ. ನನಗೆ ಸುಜಿತ್ ಮೇಲೆ ನಂಬಿಕೆ ಇದೆ. ನಾನು ಕಲ್ತು ಬಿಡ್ತೀನಿ ಬೇಕಂದ್ರೆ. ಹಿಂಗೆ ಯಾರೋ ಯೂಟ್ಯೂಬ್ ಮಾಡಕ್ಕಾಗಲ್ಲ ನಿನ್ ಕೈಲಿ ಅಂದ್ರು. ನಾವ್ ಹಿಂಗೆಲ್ಲ ಪ್ರೋತ್ಸಾಹ ಕೊಟ್ಟು ಒಬ್ಬರನ್ನ ಬೆಳೆಸ್ತೀವಿ. ಹೌದು ಅದಕ್ಕೋಸ್ಕರ ಮೀಸೆ ಕೊಡ್ತಾ ಇದ್ರಲ್ಲ ನೀವು. ಪರವಾಗಿಲ್ಲ, ನಾನು ಮೀಸಾಗಿಂತ ಏನಿಲ್ಲ, ಮೀಸೆ ಮತ್ತೆ ಬರುತ್ತೆ. ಸುಜಿತ್ ಕಲಿಬೇಕಿದೆ. ಕವರ್ ಡ್ರೈವ್ ಇದೇ ಕವರ್ ಡ್ರೈವ್ ಇಂಡಿಯಾ ಈ ವ್ಲಾಗ್ ಬರೋಷ್ಗೆ ಇಂಡಿಯಾದವರು ವರ್ಲ್ಡ್ ಕಪ್ಪೇ ಗೆದ್ಬಿಟ್ಟಿರ್ತಾರೆ. ಈಸಿ ಇಲ್ಲ ಬ್ರೋ. 3 ತಿಂಗಳಲ್ಲೆಲ್ಲ ಕಷ್ಟ ಅಲ್ಲ. ನಾನೇ 6 ಮಂತ್ ತಗೊಂಡಿದ್ದೆ. 6 ಮಂತ್ ತಗೊಂಡಿದ್ದಾರೆ ಬ್ರೋ. ಅಷ್ಟು ಮಾತ್ರ ತಾನೆ ಅವ್ರು ಹೋಗಿ ಹಿಂಗೆ ಬ್ರೇಕ್ ಹಾಕೋದು ಮಾತ್ರ ತಾನೆ. ಬ್ರೇಕಿಂಗ್ ಎಲ್ಲ ಹಾಕೋದಲ್ಲ ಅದು. ಅವ್ನು ನಡ್ಕೊಂಡೇ ಹೋಯ್ತಾವನೆ ಮನೆಗೆ. ಅದಷ್ಟೇ ಅಲ್ಲಿವರೆಗೂ. ನೆಕ್ಸ್ಟ್ ಬೇರೆ ಏನಾದ್ರು ಡ್ಯಾನ್ಸ್ ಹೇಳ್ಕೊಡ್ತಾರೆ ಇರೋ. ನಡ್ಕೊಂಡು ಹೋಗೋದು ಈಸಿ ಅನ್ಸುತ್ತೆ, ಅದಕ್ಕೆ ಹೋಯ್ತಾನೆ ಅವನಿಗೆ. ಅವರೇ ಇಟ್ಕೊಂಡಿದ್ದಾರೆ, ನಾನೇ ವೆರಿ ಗುಡ್. ಅಷ್ಟೇ. ಸರ್ ಎಲ್ಲ ಲೈನಾಗಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವ್ನು ಓಡಕ್ಕೂ ಆಗಲ್ಲ. ಬೀಲಕ್ ಗೊತ್ತಾ ನಿಮ್ಗೆ? ಫಸ್ಟ್ ಬೀಲಕ್ ಅಷ್ಟೇ ಕಮಾನ್ ಮಚ್ಚ ಇವತ್ತೇ ಇಳಿಯೋದು ಕಲ್ತ್ಬಿಟ್ಟೆ ಅಂದ್ರೆ ನೀನು 3 ತಿಂಗಳಲ್ಲಿ ಪಕ್ಕ ಮಾಡೋಕ್ಕಾಗಲ್ಲ. ಟೈಟೇ ಮಾಡಿಲ್ಲ. ಏನು ಟೈಟ್ ಮಾಡಿಲ್ಲ ನೀನು. ವೆರಿ ಗುಡ್. ಸೇಮ್ ಸ್ಲೋ ಫಾಸ್ಟ್ ಕಲಿತಾ ಇದ್ದೀನ. ಫಾಸ್ಟ್ ಬೀಳಲ್ಲ ಬ್ರೋ. ಎಕ್ಸ್ಪರ್ಟ್ ಅವರು. ನಾವಲ್ಲೇ ಬಿದ್ದಿಲ್ಲ ಇನ್ನ ಅವನು. ಇಲ್ಲ ಬಿದ್ದೀನಿ ಇವಾಗ. ಇವರು ಫ್ಯಾನ್ ಅಂತೆ. ಗೌಡ್ರ ಫ್ಯಾನಾ? ಹುಡುಗಿರೆಲ್ಲ ಬರೀ ಗೌಡ್ರ ಫ್ಯಾನು, ಅವ್ರ ಫ್ಯಾನು, ಇವ್ರ ಫ್ಯಾನು. ನಾನು ಏನು ತಪ್ಪು ಮಾಡಿದ್ದೀನಿ? ಸುಜಿತ್ ಗೌಡ್ರ ಫ್ಯಾನ್ ಅಂತೆ. ಹೇಳಿ ಸುಮ್ಮನೆ ಒಂದ್ಸತಿ ಒನ್ ಜಾಯಿಂಟ್ ಫ್ಯಾನ್ ಅಂತ. ಬೇಡ ಪರವಾಗಿಲ್ಲ, ನನಗೆ ಹೇಳಿ ಹೇಳ್ಸ್ಕೊಳ್ಳೋ ಅಭ್ಯಾಸ ಇಲ್ಲ. ಅಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ ಸಾಕು. ಏಯ್ ಥ್ಯಾಂಕ್ ಯು. ಮಾಡಲ್ವಾ ಇದೆಲ್ಲ? ಅವ್ರು ಫ್ರೀ ಸ್ಕೆಚ್ ಮಾಡೋದು. ಅದೆಲ್ಲ ಈಸಿ ತಾನೆ. ಓ ನೀರು ಕುಡ್ದಂಗೆ. ಏಯ್ ಹಿಡ್ಕೊಂಡಿರ್ತೀರಲ್ಲ ಮಾಡಿ. ಇವ್ರಿಗೂ ಹೇಳ್ದ ಅದ್ ಮಾಡಕ್ಕೆ. ಹಾಂ ಅಷ್ಟೇ. ಹಾಂ ಇನ್ನೇನು ಏನು ಹೊಡೆದೈತಿ ಈಗ? ಏನು ಹೊಡೆದೋಗಿಲ್ಲ. ಮಾಡಿ ಬ್ರೋ, ಮಾಡಿ ಬ್ರೋ. ಆಯ್ತಾ ಇಲ್ಲ ಬ್ರೋ, ಮಾಡಿ ಅಂದ್ರೆ ಎಲ್ಲಿಂದ ಆಗುತ್ತೆ? ಗೈಸ್ ಇಲ್ಲಿ ನೋಡಿ, ಇವಾಗ ಒಬ್ರು ಬರ್ತಾ ಇದ್ದಾರೆ. ಹೆಂಗ್ ಬರ್ತಾಳೆ ನೋಡೋ ಸ್ಫೂರ್ತಿ. ಎಲ್ಲಿ ಹಾಯ್ ಹೇಳು. ಅವಳು ನನ್ನ ಆವಾಗಲೇ ಮಾತಾಡ್ಸಿದ್ದೀನಪ್ಪ ಅವಳನ್ನ ಟ್ರಿಪ್ಪಲ್ಲ ಅಲ್ವಾ ಸ್ಫೂರ್ತಿ? ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಿದ್ಲು ಮುರುಡೇಶ್ವರಕ್ಕೆ. ಹೆಂಗೆ ಸ್ವಿಮ್ಮಿಂಗ್ ಮಾಡ್ತಾ ಇದ್ಲು ಗೊತ್ತಾ? ಐಕ್ಯಾದಲ್ಲಿ ಫುಲ್ ಶಾಪಿಂಗು ನೋಡ್ತಾ ಇದ್ದೀವಿ, ಏನೇನು ಬೇಕು ಏನೇನು ಬೇಡ ಅಂಥೇಳಿ ಡಿಸೈಡ್ ಮಾಡಿ ತಗೊಂಡು ಹೋಗೋಣ ಬನ್ನಿ. ಹಾಂ ಏನು ಬ್ರೋ? ಎಲ್ಲ ಬೇಕು ಅನ್ಸ್ತದೆ. ಅದೇ ಇರೋದು. ಜಾಸ್ತಿ ಇದೆ. ವಿನಯ್ ಅಣ್ಣಂಗೆ ಸಬ್ಸ್ಕ್ರೈಬರ್ಸು. ಆ್ಯಂಡ್ ನಾವು ನೋಡಿ ಇಲ್ಲಿ ಗೇಮಿಂಗ್ ರೂಮ್ ನೋಡಿ ಸೈಕ್ ಆಗ್ಬಿಟ್ಟಿದ್ದಾನೆ ಸಚಿನ್ ಅವರು ಅಲ್ಲ? ಇದ್ರೆ ಹಿಂಗೆ ಇರಬೇಕು ಅಂತ. ಕ್ರೇಜಿ. ಆದಷ್ಟು ಬೇಗ. 6.5 hours later. ಗೈಸ್
ಫುಲ್ ಶಾಪಿಂಗು ಅಣ್ಣನ ಮನೆಗೆ. ಅಣ್ಣನ ಎಕ್ಸ್ಪ್ರೆಷನ್ ನೋಡಿ. ಎಕ್ಸ್ಪ್ರೆಷನ್ ಇಲ್ದಿರೋ ಥರ ಆಗ್ಬಿಟ್ಟು. ಆದರೂ ಇವತ್ತು ರಿಗ್ರೆಟ್ ಮಾಡ್ಬೋದು, ಬಟ್ ಖುಷಿ ಪಡೋ ಥರ ಏನಾದರೂ ಒಂದು ಮಾಡೋಣ. ಫ್ರೇಮ್ಸು, ಫ್ಲಾಸ್ಕು, ಅಣ್ಣ ಇವತ್ತೇನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ ಗೈಸ್, ಆದರೆ ಇವತ್ತೇ ಜಾಸ್ತಿ ಬಿಲ್ ಆಗೋದು. ಯಾಕಂದರೆ ಮಂಚ ಎಲ್ಲ ಟೀಪಾಯಿ, ಸ್ಟಡಿ ಟೇಬಲ್ ಎಲ್ಲ ಇದೆ ಗೈಸ್ ಇವತ್ತು. ನೋಡಿ ಟಕ. ಇದು ಡಿಸ್ಪ್ಲೇ ಪೀಸ್ ತಗೊಂಡಿದ್ದೀರಾ? ಇಲ್ಲ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಗೈಸ್ ಭರ್ಜರಿ ಶಾಪಿಂಗ್ ಮಾಡಿಸಿ ನಮ್ಮ ವಿನಯ್ ಅಣ್ಣಂಗೆ ಬ್ಲೇಡ್ ಹಾಕ್ಸ್ಬಿಟ್ಟಿದ್ದೀವಿ. ಸೊ ಇವಾಗ ಅದನ್ನು ಕೂಲ್ ಡೌನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೌಂಟ್ರ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ತೊಳಿ ಏನು ಬೇಕು ಎತ್ಕೊಳ್ಳಿ, ಇಲ್ಲೇ ಬನ್ನಿ. ಇಲ್ಲಿ ಫುಲ್ ಬ್ಯಾಟಿಂಗ್. ಎಷ್ಟಾಯ್ತಲ್ಲ ಕೆಳಗಡೆ? ಜಾಸ್ತಿ ಏನೂ ಇಲ್ಲ, 60,000. 60,000. ಹಾಂ, ಮೊನ್ನೆ ಅಷ್ಟು ತಗೊಂಡು ಅಷ್ಟೇ ಆಗಿಲ್ಲ. ಇವತ್ತು ಮಂಚ ಮತ್ತು ಸ್ಟಡಿ ಟೇಬಲ್ ಅಲ್ಲೇ ಹೋಯ್ತಲ್ಲ 30,000-60,000 ಅಲ್ವಾ ಒಬ್ಬರ ಅಣ್ಣ. ಹಿಂಗೆ ಫುಲ್ ಶಾಪಿಂಗ್ ನಡೀರಿ ಹೋಣ. ಹಾಂ, ಒಂದ್ಸರಿನೂ ಬೇಡ ಅನ್ನಲ್ಲ. ಅಟ್ಲೀಸ್ಟ್ ಇವ್ರು ಬೇಡ ಅಂತಾರ, ಅವ್ರು ಬೇಡ ಅಂತಾನು ಅನ್ನೋದು. ಹೊಡಿಲಿ ಏನ್ಬಿಟ್ಟು ಇಸ್ಕೊಂಡು ತಿಂತಾನೆ. ಹಾಂ, ಇದೆ ನಡೀರಿ. ತಮಾಷೆ ಪೋಟ್ರ್ ನಾವು ಬುಕ್ ಮಾಡಿರೋದು. ನಮ್ಮ ಡ್ರೈವರ್ ಅಲ್ಲೇ ಅಲ್ಲಿ ಕೆಲಸ ಮಾಡಿ. ಹಿಂಗೆ ಹೆಣ್ಮಕ್ಳು ಎಲ್ಲಿರ್ತಾರೆ, ಸುತ್ತಮುತ್ತ ಹೆಣ್ಮಕ್ಳು ಇರ್ಬೇಕಷ್ಟೇ. ಲೇಡೀಸ್ ಫ್ಲೇವರ್ ಅಂತ. ನಾನು ಆರಾಮಾಗಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಗೈಸ್. A few moments later. ನೋಡಿ ಯಾವ ಥರ ಐಟಮ್ಗಳು ಚಿಲ್ಲಾಪಿಲ್ಲಿ ಆಗಿದೆ. ಸೊ ಇದನ್ನೆಲ್ಲ ಸೆಟ್ ಮಾಡಬೇಕು ಇವಾಗ. ಸದ್ಯಕ್ಕೆ ಇವಾಗ ಸ್ಕ್ರೀನ್ನ ಸ್ಟಿಚ್ ಮಾಡಿಸ್ಕೊಬಂದು ಸ್ಕ್ರೀನ್ ಒಂದು ಹಾಕಿದ್ದೀವಿ ಅಷ್ಟೇ. ಇನ್ನು ಆ ಲೈಟ್ಗಳೆಲ್ಲ ಫಿಟ್ಟಿಂಗ್ ಮಾಡಬೇಕು. ಲೈಟ್ಗಳೆಲ್ಲ ತರಿಸಿದ್ದೀನಿ. ಆ್ಯಂಡ್ ಅದಕ್ಕೆ ಬಲ್ಬ್ ಫಿಟ್ ಮಾಡಬೇಕು, ಮಂಚ ಫಿಟ್ ಮಾಡಬೇಕು, ಸ್ಟಡಿ ಟೇಬಲ್ ಫಿಟ್ ಮಾಡಬೇಕು. ಸೊ ಇವತ್ತು ಹಾಲ್ಗಿಂತ ಜಾಸ್ತಿ ಈ ರೂಮಲ್ಲಿ ಫಿಟ್ಟಿಂಗ್ಸ್ ಜಾಸ್ತಿ ಆಗುತ್ತೆ. ಈ ರೂಮ್ ಇವಾಗ ಯಾವ ಥರ ಇದೆ ಅಂತ ಹೇಳಿದ್ರೆ ನೋಡಿ, ಈ ಥರ ಇದೆ. ಆ್ಯಂಡ್ ಇವನು ನೋಡಿ ಯಾವ ಥರ ಬಿದ್ದವನೆ ಲೇ. ನೋಡಿ ಎಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಇವಾಗ. ಅಲ್ಲಿ ಇಲ್ಲಿ ಎಲ್ಲ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ತೆಗಿರಿ, ಸಾಕೋಬೇಕಾ? ರೀಲ್ಸ್ ನೋಡ್ತಾವ್ನು, ಸುಮ್ಮನೆ ಇರಿ ಪಾಪ ಅವನು. ಹಾಂ, ಅದೇ. ಓಕೆ ಗೈಸ್, ಐಕ್ಯದಿಂದ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ. ಸೊ ಇವತ್ತು ಏನು ಪ್ರಯುಕ್ತ ಅಂತ ಹೇಳಿದ್ರೆ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಇವತ್ತು ಶಿವರಾತ್ರಿ. ಅದಕ್ಕೋಸ್ಕರ ಎಲ್ಲ ರೆಡಿಯಾಗಿ ನೋಡಿ, ನಾನು ಬ್ಲ್ಯಾಕಲ್ಲಿ ಬಂದ್ಬಿಟ್ಟಿದ್ದೀನಿ. ಸೊ ಬನ್ನಿ, ಟೈಮು ಮಧ್ಯರಾತ್ರಿ 1 ಗಂಟೆಯಲ್ಲಿ ನೋಡಿ ಯಾವ ಥರ ಜನ ಅಲ್ವಾ? ಅಲ್ಲ, ಶಿವರಾತ್ರಿ ಅಂದರೆ ಏನಂದರೆ ಶಿವನ ಸ್ಮರಣೆ ಮಾಡಿಕೊಂಡು ಜಾಗರಣೆ ಇರೋದು. ಇವ್ರು ಇಲ್ಲಿ ಬಂದು ಚೆನ್ನಾಗಿ ತಿನ್ಕೊಂಡು ಮೀಕೊಂಡು ಶಾಪಿಂಗ್ ಮಾಡಿಕೊಂಡು ನಾವು ಅದೇ ಮಾಡ್ತಾ ಇರೋದು ಬಿಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲಿಂಗ ಮಾಡಿದ್ದಾರೆ. ಅದು ಸೈಕಲ್ ಪ್ಯೂರ್ ಅಗರಬತ್ತಿ ಅವರು. ಹಾಂ, ಚೆನ್ನಾಗಿದೆ, ಒಳ್ಳೆ ಅಲಂಕಾರ ಮಾಡಿದ್ದಾರೆ. ಜೀವನದಲ್ಲಿ 2 ಥರ ನಾಮಾಯಿಕವ್ರು ಇರ್ತಾರೆ, ಒಂದು ಈ ಥರ, ಇನ್ನೊಂದು ಬೇರೆ ಥರ. ಸರಿಯಾಗಿ ಹೇಳಿದ್ರಿ. 3:28 AM. ಕಷ್ಟಪಟ್ಟು ಇದೊಂದು ಫಿಟ್ ಮಾಡಿದೆ. ಯಾಕೆ ತೋರಿಸ್ಲಾ ಫಿಟ್ ಮಾಡಿದ್ದು ಅಂತ ಹೇಳಿದ್ರೆ, ನಾನು ಅಂಡರ್ವೇರಲ್ಲಿದೆ, ಅದಕ್ಕೋಸ್ಕರ ತೋರಿಸಿಲ್ಲ. ಸೊ ಆಯಿತು. ಇದನ್ನು ಅಣ್ಣ ಫಿಟ್ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಫಿಟ್ ಮಾಡಿದ್ದಾರೆ ಸ್ಟಡಿ ಟೇಬಲ್. ಸೊ ಇದೊಂದಿದೆ, ಇನ್ನು ಮಂಚ ಇದೆ. ಮಂಚ ಅಂತೂ ಅದೊಂದಿದೆ, ಅದು ಬೆಡ್ ಟೇಬಲ್ಲು. ಅದ್ರ ಪಕ್ಕ ಬೆಡ್ ಲ್ಯಾಂಪ್ ಇದೆ, ಅದು ಸ್ಟಡಿ ಲ್ಯಾಂಪ್ ಇದೆ. ಆ್ಯಂಡ್ ಹಾಸಿಗೆ ಇಲ್ಲಿದೆ, ಸ್ಕ್ರೀನ್ ಫಿಟ್ ಆಗಿದೆ. ರೂಮಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂಥೇಳಿ. ಮನೇನ ಇವಾಗ ಇದೊಂದು ಫಿಟ್ಟಿಂಗ್ ಟಾಸ್ಕೇ ಇದು. ಆ್ಯಂಡ್ ನೋಡಿ ಕ್ರೇಜಿಯಾಗಿದೆ ಅಲ್ಲ. ಇವಾಗ ಇದನ್ನು ಫಿಟ್ ಮಾಡಿಬಿಟ್ರೆ ರೂಮ್ ರೆಡಿ ಮಾಡಿ, ಈ ಟೇಬಲ್ನ ಆ ಕಡೆ ರೂಮ್ ಶಿಫ್ಟ್ ಮಾಡಿ, ಅಲ್ಲಿ ಸ್ಟಡಿ ಟೇಬಲ್ ಬರುತ್ತದು, ಆ ಸ್ಟಡಿ ಟೇಬಲ್ನೆಲ್ಲ ಹಾಕಿ ಇದನ್ನ ಆ ರೂಮಿಗೆ ಸೆಟ್ ಮಾಡಿ. ಇನ್ನೇನು ಬಾಕಿ ಇದೆ ಬ್ರೋ? ಇನ್ನು ಅದು ಇದು ಇಲ್ಲೊಂದು ಸರ್ಪ್ರೈಸ್ ಬರುತ್ತೆ ಗೈಸ್. ಆ ಸರ್ಪ್ರೈಸ್ ಆಮೇಲೆ ತೋರಿಸ್ತೀನಿ.
tomorrow. ಗೈಸ್ ಇವಾಗ ನಾವು ವಿನಯ್ ಅವರ ಮನೆಗೆ ಫ್ರಿಡ್ಜ್ ಶಾಪಿಂಗಿಗೆ ಅಂತ ಬಂದಿರೋದು. ಸೊ ಬನ್ನಿ, ಇವಾಗ ಅವ್ರು ಬರ್ತಾರೆ. ಅವ್ರು ಬಂದಿದ ತಕ್ಷಣ ನಾವು ಅವ್ರಿಗೊಂದು ಸಾಕು ಕೊಡೋಣ. ಬನ್ನಿ 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 ಬರಬೇಕು ಆ್ಯಂಡ್ ನಾವು ನೋಡಿರೋ ಫ್ರಿಡ್ಜ್ ಯಾವ್ದು ಗೊತ್ತಾ? ಇದೆ. 1.5 ಲಕ್ಷ. ಯಾವ 1.5 ಲಕ್ಷ? ಇವಾಗ 1.5 ಲಕ್ಷ ಆದ್ರೆ ಕೊಡಿಸ್ತೀನಿ ಬಾರಯ್ಯ. ನೀನೆಲ್ಲ ಮಕ್ಕಳು ಮಾಡ್ತಾ ಇದ್ದೀರಪ್ಪ. ಚೆನ್ನಾಯ್ತಾ? ಸರ್ ಒಬ್ಳಿಗೆ ಏನಕ್ಕೆ ಸರ್ ಇಷ್ಟು ದೊಡ್ಡ ಫ್ರಿಡ್ಜ್? ನೀವು ಮಲ್ಕೊಳ ಕಲರ್ ಚೇಂಜ್ ಆಗುತ್ತಲ್ಲ? ಹೌದು, ನನ್ನ ಜೀವನದಲ್ಲಿರೋ ಫ್ರೆಂಡ್ಸ್ ಇದೇ ಥರ ಚೇಂಜ್ ಆಗ್ತಾ ಇರ್ತಾರೆ. ಹುಡುಗಿರು ಚೇಂಜ್ ಆಗಲಿಲ್ಲ ಅಂದ್ರೆ ಸಾಕು ಬಿಡಯ್ಯ. 2 hours later. ಗೈಸ್ ಅಲ್ಲಿಂದ ನಾವು ಕ್ರೋಮಾಗೆ ಬಂದು ಕ್ರೋಮಾದಲ್ಲಿ ಇನ್ನೊಂದು ಫ್ರಿಡ್ಜ್ ಹೊಡ್ತಾರೆ. ನೋಡ್ಬೇಕಾದ್ರೆ ನೀರೆಲ್ಲ ಕಲೆಕ್ಟ್ ಮಾಡಕ್ಕೆ ಇಲ್ಲಿ ಅಂತ ನೀರೆಲ್ಲ ಔಟ್ ಆಗಲ್ಲ. ಔಟ್ ಆಗುತ್ತೆ. ಅಂಪೇರ್ ಡಿಸಿಷನ್ ಕೊಡ್ಬೇಕಷ್ಟೇ. ಗೈಸ್ ಇವಾಗ ಟೈಮ್ ಎಷ್ಟು ಗೊತ್ತಾ? 1:31. ನಮ್ಮ ಬಾಯ್ಸ್ ಏನು ಮಾಡ್ತಾರೆ ನೋಡಿ. 2,000 ರೂಪಾಯಿ ಕೊಟ್ಟಿದ್ರೆ ಕೂಲಿ ಆರಾಮಾಗಿ ಬಂದು ಮಾಡಿಕೊಟ್ಟಿರೋದು 1 ಅವರಲ್ಲಿ. ಹೌದೌದು. ಸರಿ ಸರಿ. ಕನ್ಫ್ಯೂಷನ್ ಅಲ್ಲಿ ಅರ್ಧ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಹೌದು, ಹ್ಯಾಟ್ಸ್ ಆಫ್ ಟು ಮ್ಯಾಡಿ. ಅಕ್ವೇರಿಯಂ ಮೀನಿದೆಯಲ್ಲ, ಕಲ್ಲು ಫುಲ್ ಇಷ್ಟು ದಪ್ಪ ಗುಂಡೆ ಇತ್ತು. ಅದನ್ನು ಪುಡಿ ಹೊಡೆದಿರೋ ಗ್ರಾಫಿಕ್ಸ್ ಅಲ್ಲಿ ಹಾಕ್ತೀವೋ ಏನಯ್ಯ? ಉಶ್ ಫಿಲಿಮ್ ನೋಡಿದ್ಯಾ ನೀನು? ಅವಾಗ ಉಶ್ ಅಂತ ಇರ್ತೀಯ. ಹೇಗಿದೆ ಮನೆ? ರೈಟ್ ಸರಿ ನೋಡಿ, ಫುಲ್ ಎದೊಳ್ತು. ಏನಿರ್ಬೋದು ಗೆಸ್ ಮಾಡಿ ಗೈಸ್. ಇದು ರೆಡಿ ಆಗೋಯ್ತು. ಫೈನಲ್ ಔಟ್ಪುಟ್. ಸುಜಿತ್. ಓಕೆ ಗೈಸ್, ಈ ವ್ಲಾಗಲ್ಲೇ ಕಂಪ್ಲೀಟ್ ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಏನು ಮಾಡೋದು, ಕಾಲಕ್ರಮೇಣ ಇನ್ನೂ ಏನು ಡಿಕೋರ್ ಎಲ್ಲ ಆಗಿಲ್ಲ, ಸೋಫಾಗಳೆಲ್ಲ ಬಂದಿರಲಿಲ್ಲ, ಎಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದ್ದಿದ್ದ ಕಾರಣ ಇವತ್ತು ಈ ವ್ಲಾಗಲ್ಲಿ ಬರೀ ಸ್ಕೇಟಿಂಗೇ ಆಗೋಯ್ತು. ಸೊ ಪರವಾಗಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರ ಮನೆ ಕಂಪ್ಲೀಟ್ ರಿನೋವೇಷನ್ ಆದಮೇಲೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಏನೇನು ಹಾಕಿದ್ದೀವಿ, ಏನೇನು ಮಾಡಿದ್ದೀವಿ ಅಂತೆಲ್ಲ ಹೋಮ್ ಟೂರ್ ಮಾಡ್ತೀನಿ. ಅದಕ್ಕೋಸ್ಕರ ಮಾಡಬೇಕಾ ಇಲ್ವಾ ಅಂತ ಕಮೆಂಟ್ ಹಾಕಿ ಗೈಸ್. ಇನ್ನೊಂದೇನಂತ ಹೇಳಿದ್ರೆ, ಕೇವಲ 50 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ ಇರೋದು 100K. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಈ ಫೆಬ್ರವರಿ ತಿಂಗಳಿಗೆ ಮುಗೀತು, ಮಾರ್ಚಿಂದ 100K ಶುರು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.